ನನಗೆ ರೋಡ್ ಗೊತ್ತಿಲ್ಲ ನನಗೂ. ಇಲ್ಲ ಬಿಡು, ರೋಡ್ ಚೆನ್ನಾಗಿದೆ. ಅಲ್ಲ ರೋಡ್ ಚೆನ್ನಾಗೈತಿ, ಈ ಥರ ಟರ್ನ್ ಇರೋದು ನೋಡ್ತಾ ಇಲ್ಲ. ಕೋಣಂ ಆನೆ ಕುಂಭಕೋಣಂ. ಎಲ್ಲ ನೋಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಮಾಡಂಗಿಲ್ಲ ಅನಿಸುತ್ತೆ ಅವ್ರಿಗೆ. ಒಬ್ಬರು ಇದು ಮಾಡಬೇಕು, ಸೃಷ್ಟಿ ಮಾಡಬೇಕು ಅಂದರೆ ಏನು ಮಾಡೋದು? ಆವಾಗ ನಾನು ಹೇಳ್ತಾರೆ, ಒಂದು ಕುಂಭದಲ್ಲಿ ಆ ಥರ ಆವಾಹನ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಅದು ಬಂದು ಅಲ್ಲಿ ಮಲೆ ಮೇಲೆ ಇಡ್ತಾರೆ. ಮಲೆ ಮೇಲೆ ಇಟ್ಟು ಪೂಜೆ ಮಾಡಿದ್ದಾರೆ. ಅಷ್ಟೊಳಗೆ ಪ್ರಳಯ ಬಂದು ಎಲ್ಲ ಓಡ್ಕೊಂಡು ಹೋಗ್ಬಿಡುತ್ತೆ. ಅದೆಲ್ಲ ಓಡ್ಕೊಂಡು ಹೋಗಿರೋದು ಅಲ್ಲಿ 4 ಕಲಶ ಅಲ್ಲಿ ಅದರಲ್ಲಿ ಇದು ಕುಂಬೇಶ್ವರ ಅದು ಬಂದು ಅದಾದಮೇಲೆ ಇದು ಶಿವ ಬಂದು ಹೊಡಿತಾರೆ. ಆ ಹೊಡಿದಿರೋ ಜಾಗನೇ ಇಲ್ಲಿ ನಮ್ಮದು ಮಾಮಂಗಳ ಕುಂಭಮೇಳ ನಾನು ಹೇಳ್ದಲ್ವ, 16 ಬಾವಿ ಇದೆ, 16 ದೇವರಿದೆ. ವರ್ಷಕ್ಕೊಮ್ಮೆ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಸ್ನಾನ ಮಾಡೋಕ್ಕೆ. ಅದು ಇದು ಮಾಡಿ ನೀರು ಬರುತ್ತೆ. ಆವಾಗ ಬ್ರಹ್ಮ ಹೇಳ್ತಾರೆ, ಹೆಂಗೋ ಇಲ್ಲೇ ಒಂದು ಬಿದ್ದಿದೆಯಲ್ಲ, ಅದಕ್ಕೆ ಇಲ್ಲೇ ಒಂದು ಹೊಡಿದಿರೋ ಜಾಗ ಇರೋದ್ರಿಂದ ನೋಡಿ ಇಲ್ಲಿ ಮಾತ್ರ ಸ್ವಲ್ಪ ಇದಾಗಿದೆ ನೋಡಿ, ಸೈಡ್ ಹಟ್ಟು ಬಾಣ ಹೊಡೆದಿದ್ದಕ್ಕೆ. ಹಾಂ, ಅದಕ್ಕೆ ಇಲ್ಲೇ ನೆಲೆಸ್ತಿದ್ದಾರೆ. ಅದಕ್ಕೆ ಸೈಡ್ ಹಿಂಗಿದೆ. ಇದು ಹಳೆ ಸ್ಟೋರಿ, ಇದು ತುಂಬ ಹಳೆ ಮೊದಲಿನ ಸ್ಟೋರಿ. ಇದು ಬಂದು ಅವರೆಲ್ಲ ಶಿವನ ಮೇಲೆ ಹಾಡು ಹೇಳ್ತಾರಲ್ವ, ಅವ್ರದ್ದು ಅದಲ್ಲ. ಇವರು ಅವ್ರನ್ನ ಬಂದು ಇತಾಲಿಯಲ್ಲಿ ಮಾಡಿದ್ದಾರೆ. ಇದರಲ್ಲೇ ಅವರು ಶಿವ ಮೇಲೆ ಹಾಡು ಹೇಳ್ತಾರಲ್ವ, ಅವರು ಆದಿಶಂಕರ ಆ ಥರ. ಇದು 63 ಜನ ಇರ್ತಾರೆ ಬಟ್ ಈ ಕಡೆಗೆ. ನೀವು ಪ್ರತಿಯೊಂದು ದಿನಾನೂ ನೀವು ಮಿಸ್ ಮಾಡೋಂಗೇನೇ ಇಲ್ಲ. ಕರೆಕ್ಟ್ 5:20ಗೆ ಇಲ್ಲಿ ಜನ ಫುಲ್ಲು ಕೂತ್ಬಿಡ್ತಾರೆ ದಿನಾನು ಬೆಳಿಗ್ಗೆ ಸಾಯಂಕಾಲ. ದೀಪಾರಾಧನೆ ಮಾಡ್ತಾರೆ ದಿನ. ಒಂದಿನ 2 ದಿನ ಅಲ್ಲ, ದಿನ 5 ಇದು ಯಾವುದು? ಲಂಡನ್ನಲ್ಲಿ ಅದು. ಇದು ಬಂದು ವೀರಭದ್ರೇಶ್ವರ. ಇದು ಸಪ್ತಮಾತೃಕೆಯರು ಅವರು ಸಂತಾನದ್ದು ಹೊರಗೆ ಇಲ್ಲಿ ಬಂದು ದೀಪ ಹಚ್ಬಿಟ್ಟು ಬೇಡ್ಕೊಂಡ್ರೆ ಮದುವೆ ಆಗುತ್ತೆ ಹೆಣ್ಮಕ್ಳು. ಎಲ್ಲ ಇಲ್ಲಿ ಇರೋ ಎಲ್ಲ ದೇವಸ್ಥಾನದಲ್ಲೂ ಅವರು ಇರ್ತಾರೆ.
ರಾಜಲಕ್ಷ್ಮಿ, ಮಹಾಲಕ್ಷ್ಮಿ, ಸರಸ್ವತಿ. ಸಂಡಿಗೆ ಶಿವನ ಸೊತ್ತು ಯಾವತ್ತು ತಗೊಂಡ್ರು ಶಿವಂಟಿ ಏನು ತಗೋಬಾರ್ದಂತೆ. ಅದಕ್ಕೆ ನಾನು ಹೋಗ್ಬೇಕಾದ್ರೆ ದೇವಸ್ಥಾನದಿಂದ ಏನು ಎತ್ಕೊಂಡು ಹೋಗಿಲ್ಲ ಅಂತ ತಟ್ಟಿ ನಿಮ್ಮ ಹೆಸರಲ್ಲಿ ಹಂಗೆ ಆಷಾಢದಲ್ಲಿ ಮಾತ್ರ ತುಂಬ ವಿಶೇಷ ಆ ಅಮ್ಮನವರಿಗೆ. ಆಷಾಢದಲ್ಲಿ ತುಂಬ ವಿಶೇಷ. ಮಿಕ್ಕಿದ ಇದೆಲ್ಲ ಒಂದು ವರ್ಷ ಪೂರ್ತಿ ಬೇರೆ ದೇವರೆಲ್ಲ ಮಾಡ್ತಾರೆ. ಈ ದೇವರು ಮಾತ್ರ ಆಷಾಢ ಮಾಸದಲ್ಲಿ ಇದು ಮಾಡ್ತಾರೆ. ಫಸ್ಟು ತಂಜಾವೂರಿನಲ್ಲಿ ಮಾತ್ರ ಇದು ಸಿಗ್ತಾಯಿತ್ತು ಗೊಂಬೆ. ಇವಾಗ ಈ ಕಡೆನೂ ಬಂದಿದೆ. ಸುಮ್ಮನೆ ಆವಾಗ ಆ ದೇವರಿಗೆ ಆ ಥರ ಹಾರ ಹಾಕ್ತಾರೆ, ಬಳೆ ಹಾರ ಹಾಕ್ತಾರೆ. ಕೆಳಗಡೆ ಒಂದು ರೌಂಡು ಓಹೋ ಹೋ 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 ಹೋ. ಇದು ರಾಮಾಯಣ ಇದು? ಪೂರ್ತಿ ರಾಮಾಯಣ. ದಸರಾದ ಅಶ್ವಮೇಧ ಯಾಗ ಮಾಡೋದು, ಆಮೇಲೆ ಅಲ್ಲಿ ಬಂದು ಡ್ಯಾನ್ಸ್ ಮಾಡೋದು, ಮಂಗು ಆಗೋದು ಎಲ್ಲ ಇರುತ್ತೆ. ರಾಮಾಯಣ ಅದು ಬರುತ್ತೆ ನೋಡಿರಿ. ಇದು ಸೀತಾ ಇದು ತಿರ್ಷೇಡೆ ಅಶೋಕವನದಲ್ಲಿ ಇರ್ತಾರಲ್ವ, ಸುಮ್ಮನೆ ಸುಳ್ಳು ಹೇಳೋದು ರಾಮ ಲಕ್ಷ್ಮಣ ತೀರೋದು ಅಂತ. ಆವಾಗ ಅವಳು ಬಂದು ಇವನಿಗೆ ಇದು ಮಾಡ್ತಾಳೆ ಅಂತ. ಆದರೆ ಅದೆಲ್ಲ ಸುಳ್ಳು ಅಂತ ಎಲ್ಲ ಇದು ಹಾಗೆ ಭಾರತ ಚಪ್ಪಲಿ ಇದು ಮಾಡಿ ಹೌದೌದು ಇದು ಮಾಡ್ತಾರಲ್ಲ. ವಿಷ್ಣು ಇದರಲ್ಲಿ ವರಾಹ ಅಂತ ಒಂದು ಅವತಾರ ಇದೆ. ಅದು ಆ ಅವತಾರ ವರಾಹ ಪೆರುಮಾಳ್. ಪಕ್ಕದಲ್ಲಿ ಇರೋದು ಗಣೇಶ. ಅದು ನಮ್ಮದು 2 ಇದು ಒಳಗಡೆ ಗೋಪುರ. ಇದು ಮೂರ್ತಿ ಇರೋದೇ ಇದು. ನಾವು ಒಂದು ಒಳಗೆ ಮತ್ತೆ ಒಳಗಡೆ ಹೋಗಿದ್ದೀವಲ್ಲ ಅದು ಹೊರಗಡೆ. ನಾವು ಒಳಗೆ ಹೋಗಿ ಬರ್ತೀನಿ ಒಂದು ರೌಂಡ್. ಇದು ಕುಂಭಕರ್ಣ ಎಬ್ಬಿಡಿಸ್ತಾರಲ್ವ, ಎಲ್ಲ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಫುಲ್ ಸಂಪೂರ್ಣ ರಾಮಾಯಣನೇ ಐತಿ ಇಲ್ಲಿ. ಸಂಪೂರ್ಣ ರಾಮಾಯಣ. ಅದೇ ಬೆಳಗ್ಗೆ ಇದು ಫಸ್ಟ್ ಸುತ್ತಿಗೆ ಮೇಲ್ಗಡೆ ಹೊತ್ಕೊಂಡು ಹೋಗ್ತಾರೆ, 2ನೇ ಸುತ್ತಿಗೆ ಈ ಕಡೆ ಬರ್ತಾರೆ, 3ನೇ ಸುತ್ತಿಗೆ ಕೆಳಗಡೆ 3 ರೌಂಡ್ ಹೊಡಿತಾರಲ್ವ, 3 ರೌಂಡ್ಗೆ 3 ಇದು. ವಾಲಿ ಶುಕ್ರವಾರ ಯುದ್ಧ. ಇಲ್ಲಿ ಎಲ್ಲ ತೇರೆಲ್ಲ ತುಂಬ ಚೆನ್ನಾಗಿರುತ್ತೆ. ತೇರು ತುಂಬ ಚೆನ್ನಾಗಿ.
ರೋಡ್ ಏನು ಬೇಡ ಮೇನ್ ಮಾಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಸೀಟ್ ತೊಗೋಬೇಕು ನೀನು. ಎರಡೂ ಇಲ್ಲ ಒಂದೇ. ಇಲ್ಲಿ ನೋಡಿ ಈ ಕಡೆ ರೈಟ್ 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 ಅಂತಾರೆ ನೋಡಿ. ಆದಷ್ಟು ರೈಟಿಗೆ ಬರ್ತೀನ. ಕೊಳ ಇದೆ ಇಲ್ಲಿ. ಅದು ಇದೆ ಮಹಾಮಗಪುರ. ಹಾಂ ಹಾಂ ಅದೇ ಇದೆ ಇದು 16 ದೇವಸ್ಥಾನ ಇದೆ ನೋಡಿ. ಹಾಂ 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 ಎಣಿಸ್ಕೊಳ್ಳಿ. ಎನ್ಸ್ಕೊಂಡು ಹೋದ್ರೆ ಗಾಡಿ ಯಾರು ಓಡಿಸ್ತಾರೆ? ಇಲ್ಲ ಹಾಂ ರೈಟ್ ಓ ರೈಟ್ 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 ಕರೆಕ್ಟ್. ರೌಂಡ್ ಮಾಡ್ಕೊಳ್ಳೋಣ. ನೋಡಿ ಯಾರೋ ಬರ್ತಾನೆ ನಿಂತಿರ್ಬಿಟ್ಟು. ದಕ್ಷಿಣ ಅದು ನೋಡು ನೋಡೋದನ್ನ ಬೇಡ ಹೋಗ್ಲಿ. ಅಂಗಡಿ ವಾಪಸ್ ರೈಟ್ ತಿರುಗಿ ತಿರುವಣ್ಣಾಮಲೆಯಲ್ಲಿ ಹಾಕ್ತಾರಲ್ವಾ ಗಿರಿವಲಮ್ಮು, ಹ್ಞೂ ಆ ಹುಣ್ಣಿಮೆಗೆ ಇಲ್ಲಿನೂ ಮಾಡ್ತಾರೆ. ಅವ್ನು ನಡ್ಕೊಂಡು ಹೋಗೋದು ಅಲ್ಲ, ಅವ್ನು ನಡ್ಕೊಂಡು ಹೋಗೋದನ್ನ ಇವ್ರು ಗಾಡಿಯಲ್ಲಿ ಹೋಗ್ತಾರೆ ಅಷ್ಟೇ. ಇವತ್ತು ಗಿರಿ ಇಲ್ಲ ಇಲ್ಲ ಅಲ್ವಾ ಅದಕ್ಕೆ ಹೇಳ್ತಾರೆ ಹೆಂಗ್ ಕನ್ವೀನಿಯಂಟ್ ಹಿಂಗಿಲ್ಲ ಹಂಗೆ. ಈ ಕಡೆ ನೋಡಿ ಸ್ನಾನ ಮಾಡಿ ಅಟ್ಲೀಸ್ಟ್ ನೀರು ಕಾಲಿದ್ದಾ ನೀರಿಗೆ ಸಖತ್ತಾಗಿದೆ ಮಗ, ಸ್ವಿಮ್ಮಿಂಗ್ ಮಾಡ್ಬೋದು. ನಾನು ಬರೋಲ್ಲ ಮಚ್ಚ ಸಿನಿಮಾ. ಹಾಂ ಅದು ಒಂದು ಇದು ಮಾಡಿ ಇರ್ತಾನೆ ಅಲ್ಲಿ ಮಾತ್ರ ನೀವು ಸ್ನಾನ ಮಾಡೋದು. ಒಳಗೆಲ್ಲ ಬರೋಂಗಿಲ್ಲ. ನಾವು ಕುಂಭಮೇಳಗೆ ಬಂದು ಸ್ನಾನ ಮಾಡ್ತೀವಿ. ಒಳ್ಳೇದಾದ್ರೆ ದೇವ್ರು ಒಳ್ಳೇದು ಮಾಡಲಿ ಅಂತೀನಿ. ರೈಟು ಬೇಡ ಅಂದ್ರೆ ನಾವು ರೈಟಿಗೆ ಹೋಗ್ತೀವಿ. ನೀವು ಹೋಗೋಣವಾ ಎಲ್ಲಿಗೆ? ಅಲ್ಲಿ ಇಲ್ಲಿ ಒಂದು ಸಾಯಿಬಾಬಾ ಟೆಂಪಲ್ ಇದೆಯಲ್ಲ. ಓಂ ಸಾಯಿ. ಶಿರ್ಡಿ ಸಾಯಿ, ಜೈ ಜೈ ಸಾಯಿ, ಮೋಕ್ಷಿತ್ ಸಾಯಿ. ಏನಕ್ಕೆ? ಕೃಷ್ಣ ಗೋವಿಂದ ಗೋಪಾಲ ಕಿವಿ ನೋಡಿದ್ರ ನೋಡಿ ಕಿವಿ. ಕೃಷ್ಣ ಗೋವಿಂದ ಗೋಪಾಲ ಗೋಪಾಲ ಕೃಷ್ಣ ಗೋವಿಂದ ಗೋಶಾಲೆ. ವಾವ್. ಗೋಪಾಲ ಗಿರ್ರದ್ ಅಯ್ಯೋ ಅಯ್ಯೋ ಇಲ್ಲ ಅಲ್ಲಿ ಅಷ್ಟೇ. ಎಲ್ಲ ನಂಬರ್ ಹಾಕ್ಯಾರ. ಹಾಂ ಹಾಂ ಸತ್ಯಮ ಸತ್ಯಮ. ಆ ಕಡೆನೂ ಇದೆಯಲ್ಲ, ಮತ್ತೆ ಆ ಸೈಡ್ ಇದೆಯಲ್ಲ, ಆ ಸೈಡ್ அந்த பக்கம். போகலாம் இப்போ விட மாட்டேங்கிறாங்க அவங்க டைம் ஆச்சா. இது மாதிரி 3 ಬ್ರಾಂಚ್ ಇದೆ. ಎಲ್ಲ ನೋಡಿ ನಾವು ಮೇಲ್ಗಡೆ. ಹಾಂ ಮತ್ತೆ ಶೆಕೆ ಆಗ್ತದಲ್ಲ ಅವಕ್ಕೆ. ಎಲ್ಲ ಇವು ಸಾಫ್ಟ್ ಇದ್ದಾವೆ. ಹಾಂ ஆமாம் ಮೇಂಟೈನ್ ಮಾಡಲಿಕ್ಕೆ ರಾಘವ ಇದನ್ನು ಮೇಂಟೈನ್ ಮಾಡೋಷ್ಟೊತ್ತಿಗೆ ತುಂಬ ವಯಸ್ಸಾಗಿದೆ. ಇಲ್ಲ ஒவ்வொரு இது கேட்டகரி இது ಹಾಂ ஒவ்வொரு இது ஜீன். ಇಲ್ಲ ಇಲ್ಲ ಪೂರಿ ಜಗನ್ನಾಥ್ ಹೋಗೋಣ ಮಚ್ಚ, ಜಗನ್ನಾಥ್ಗೆ ಕರ್ಕೊಂಡು ಹೋಗ್ತೀನಿ. ತಲೆ ಕೆಡಿಸ್ಕೊಬೇಡ ನಿನ್ನ. ಇದು ಮುಗೀತಲ್ವಾ ಇದು ಪೂರಿ ಜಗನ್ನಾಥ್ ಫಂಕ್ಷನ್. ಸ್ಪೆಷಲ್ ಆಗಿ ಕೂಡ ಇಲ್ಲಿ ಆಲ್ಮೋಸ್ಟ್ ಸ್ವಾಮಿ ಮನೆ ಅಲ್ಲಿನೂ ಇದೆ ತಂಗರಥ.